ಕೇಳೋಕೆ ಹೋಗಿ ಲಾಸ್ಯ ಸುಮ್ಮನಿದ್ರೆ ನೀನು ಹಿಂಗಿರೋದೆಯ ಅತ್ತೆ ಅವ್ರಿಗೆ ಸರ ಮಾಡಿಸಿದ್ರೆ ನನಗೂ ಮಾಡ್ಸತ್ತೆ ಅಂತ ಅನ್ನು ನೀನು ಸುಮ್ಮನೆ ಇರಬೇಡ. ಅವ್ರಿಗೆ ನೆಕ್ಲೆಸ್ ಎಲ್ಲ ಮಾಡಿಸಿದಿರಲ್ಲ ಅಂತೆ ನನಗೆ ಮಾಡ್ಸತ್ತೆ ಯಾಕತ್ತೆ ನನಗೆ ಮಾಡಿಸಿಲ್ಲ ಅಂತ ಕೇಳು ನೀನು ನಿಮ್ಮ ಅತ್ತೆನ. ನಾನು ನನ್ನ ಗಂಡನ ಕೇಳೋಣ ಅಂತಿದ್ದೆ. ಅವ್ರ ದುಡ್ಡಿಲ್ಲ, ನಾನಿರೋ ಬರೋ ದುಡ್ಡೆಲ್ಲನ ಕೋಳಿ ಫಾರಮ್ಗೆ ಹಾಕಿದ್ದೀನಿ ಅಂತ ಹೇಳ್ತವ್ರೆ. ಎಲ್ಲ ಬಂಡವಾಳ ಹಾಕವ್ರಂತೆ. ಅಯ್ಯಪ್ಪನ ದುಡ್ದು ಇಕ್ಕೊಂಡಿತ್ತಂತೆ, ಕೋಳಿ ಫಾರಮ್ಗೆ ಹಾಕ್ಬಿಟ್ಟೈತಂತೆ. ನಮ್ಮ ಮನೆಯವ ಹಂಗೆ ಆಗಿರತ್ತಾಗ ನಾನು ಇಲ್ಲ ಅಂತಂದ್ರೆ ನಾನು ಒಡವೆ ಗಿಡವೆ ಮಾಡಿಸ್ಕೊಂತಿದ್ದೆ. ಏನು ಮಾಡೋಣ, ಅಯ್ಯಪ್ಪನೂ ಎಲ್ಲನ ಇವಾಗ ಕೋಳಿ ಫಾರಮ್ಗೆ ಹಾಕ್ಬಿಟ್ಟೈತೆ. ಬಿಡು, ಕೋಳಿ ಫಾರಮ್ನಾಗ ಚೆನ್ನಾಗಿ ಆಗುತ್ತಲ್ಲ. ಒಂದಲ್ಲ ಒಂದಿನ ನಾವು ಅಂತ ಒಡವೆ ಎಷ್ಟು ಬೇಕಾದರೂ ಹಾಕೋಬಹುದು. ಆದ್ರೂ ಒಂದ್ಸತಿ ಕೇಳಿ ನಿಮ್ಮ ಅತ್ತೆನ ಏನು ಹೇಳುತ್ತೆ ನೋಡೋಣ. ಅದೇ ಮತ್ತೆ ಕೇಳೋಣ ಬಾ, ನೋಡೋಣ ಏನು ಹೇಳುತ್ತೆ ನಮ್ಮ ಅತ್ತೆ ಅಂತೇಳಿ ಒಂದು ಮಾತು ಕೇಳೋಣ. ಒಂದು ಮಾತು ಕೇಳಬೇಕು, ಯಾವುದೇ ಆಗಲಿ ಕೇಳೋದಂತೆ ಕೇಳಬೇಕು. ಕೇಳದಲ್ಲಿ ಏನೂ ಆಗಲ್ಲ ಅಲ್ವಾ. ನಮ್ಮ ಮನಸ್ಸಲ್ಲಿ ಇರೋದ ಕೇಳಿ ತಿಳ್ಕೋಬೇಕು. ಯಾವುದೊಂದು ವಿಚಾರನೇ ಆಗಲಿ ಅದು ಮನಸ್ಸಿನಾಗ ಇಟ್ಕೊಳ್ಳೋದಕ್ಕಿನ್ನ ಅದನ್ನ ಹೊರಗೆ ಹಾಕ್ಬಿಡ್ಬೇಕು. ನನಗೂ ಹಂಗೆ ಆಗಿದ್ದಲ್ಲ ಹಂಗೆ ಅನ್ನಿಸ್ತೈತೆ. ನೆಕ್ಲೆಸ್ ಐತೆ, 4 ಬಾಳೆ ಇದ್ದಾವೆ, 2 ಹಳೆ ಸರ ಐತೆ, ಎಲ್ಲ ಆಯ್ತಾ ಹಾಕ್ಕೊಂಡು. ನನ್ನ ಮಾತ್ರ ಏನೂ ಇಲ್ಲ ಅಂತ ನನಗೂ ಹಂಗೆ ಅನ್ನಿಸ್ತೈತೆ. ಆದರೂ ನಾನು ಮಾತಾಡಿಲ್ಲ ಅಷ್ಟೇ ಮನಸ. ಅತ್ತೆ ಅತ್ತೆ ಅತ್ತೆನೂ ಕೊಟ್ಟಿರಬೇಕು. ಯಾಕಂದರೆ ತಮ್ಮನ ಮಗಳು ಅಂತೇಳಿ ಸುಗುಣ ಅಜ್ಜಿನೂ ಕೊಟ್ಟಿರಬೇಕು ಅಂತ ಅನ್ನಿಸ್ತೈತೆ ನನ್ನ ಪ್ರಕಾರ. ದುಡ್ಡೆಲ್ಲ ಒಡವೆ ಗಿಡವೆ ಮಾಡಿಸ್ಕೊಳಕ್ಕೆ ಹಂಗೆ ಹೇಳಾಗಿರೋದು. ಸುಗುಣ ಅಜ್ಜಿನೂ ಕೊಟ್ಟೈತೆ. ಅತ್ತೆ ಭಾರತ ಇಲ್ಲಿ ಏನಮ್ಮ ಅತ್ತೆ? ಮತ್ತೆ ಅಕ್ಕನಿಗೂ ನೆಕ್ಲೇಸು, ಕಿವಿ ಒಲೆ, 4 ಬಾಳೆ, 2 ಹಳೆ ಸರ ಎಲ್ಲ ಮಾಡಿಸಿದ್ರಾ? ನನಗೂ ಮಾಡಿಸಿ ಅತ್ತೆ. ಅಕ್ಕನಿಗೆ ಮಾತ್ರ ಮಾಡಿಸಿ ನನಗೆ ಮಾತ್ರ ಮಾಡಿಸ್ಲಿಲ್ಲ ಅಂತಂದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಇವಾಗ ನೀವು ನನಗೂ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಏನೋ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಇಲ್ಲಡಮ್ಮ, ದೇವ್ರ ಮೇಲೆ ಆಣೆಗೂ ನಾವು 1 ರೂಪಾಯಿನೂ ಕೊಟ್ಟಿಲ್ಲ. ನಮ್ಮ ಭೂವಿತು ಚೆನ್ನಾಗಿ ದುಡ್ದಿದ್ದಾನೆ. ಅವನು ಚೆನ್ನಾಗಿ ದುಡ್ದು ಉಳಿತಾಯ ಮಾಡಿದ್ದಾನೆ. ಇವನು ಕೋಳಿ ಫಾರಮ್ ಮಾಡ್ತೀನಿ ಅಂತ ಮಾಡವನೆ. ಅವನು ಕೆಲ್ಸಕ್ಕೆ ಹೋಗ್ತಾನೆ, ಕೆಲಸದಲ್ಲಿ ಚೆನ್ನಾಗೇ ದುಡ್ಕೊಂತಾನೆ, ಕೆಲ್ಸಕ್ಕೆ ಹೋಗ್ತಾನೆ. ಇವನು ನನ್ನ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲಮ್ಮ, ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಇವನು ಕೋಳಿ ಫಾರಮ್ ಮಾಡಿ ಕೋಳಿ ಫಾರಮ್ಗೆ ಇವನು ಬಂಡವಾಳ ಹಾಕವನೆ. ಸರಿನಾ? ಇವನು ಉಳಿಸ್ಕೊಂಡಿಲ್ಲ. ಮೊದಲೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗೋದು ಹಂಗೆಲ್ಲ ಮಾಡವನೆ. ಅದಕ್ಕೆ ನೋಡಮ್ಮ, ಯಾವತ್ತೇ ಆಗಲಿ ನಾವು ಯಾರಿಗೂ ಮೋಸ ಮಾಡಲ್ಲ, ಇಬ್ಬರಿಗೂ ಮೋಸ ಮಾಡಲ್ಲ. ನಾವು ಈಗ ಅವನಿಗೂ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಕೊಳ್ಳಪ್ಪ ನೀನು ಹೆಂಡ್ತಿ ಒಡವೆ ಮಾಡ್ಸಾಕು, ಕಿವಿಗಳ ತಂಬ, ನೆಕ್ಲೆಸ್ ಮಾಡಿಸು ಅಂತೇಳಿ ನಾವು ಅವನಿಗೂ 1 ರೂಪಾಯಿ ಕೊಟ್ಟಿಲ್ಲ, ನಿನಗೂ 1 ರೂಪಾಯಿ ಕೊಟ್ಟಿಲ್ಲ. ಇವನಿಗೂ ಕೊಟ್ಟಿಲ್ಲ. ಕೋಳಿ ಫಾರಮ್ ಮಾಡೋಕ್ಕೆ ಆಗಲಿ ಕೊಟ್ಟಿಲ್ಲ. ಅವ್ರವ್ರ ದುಡಿಮೆಯಿಂದ ಅವ್ರು ಇದ್ದಾರೆ. ನನ್ನ ಗಂಡು ನಾವು ಇಕ್ಕೊಂಡಿದ್ದೀವಿ ಅಷ್ಟೇ. ಸುಗುಣತ್ತೇನ ಏನೋ ಯಾತ ಕಿವಿಗಳ ತಗೊಳಮ್ಮ ಅಂತೇಳಿ ಸಣ್ಣವ ಅವ್ರ ಅತ್ತೆ ಆಗ್ಬೇಕಲ್ಲ, ಅದಕ್ಕೆ ಕೊಟ್ಟಿತ್ತು. ಏನೋ ನಿನಗೂ ಕೊಡ್ಸುತ್ತೇನೋ, ಬೇಕಾದ್ರೆ ಅಜ್ಜಿನ ಕೇಳು ನೀನು. ಪಾಪ ಇವಳು ಕರಿಮಣಿ ಸರ ಹಾಕ್ಕೊಂಡು ಅವಳು ಇವಾಗ ಎಲ್ಲ 2 ಹಳೆ ಸರ, ನೆಕ್ಲೆಸ್ಸು, ಬಳೆ, ಕಿವಿ ಓಲೆ ಎಲ್ಲಿಗಾದ್ರೂ ಹೋದ್ರೆ ಎಲ್ಲ ಹಾಕೊಂಡ್ರೆ ಪಾಪ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಮಾಡಿಸ್ರಿ ನೀವೇನೆ. ಏನೋ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ಮಾಡಿಸ್ರಿ ನೀವೇ, ಮಾಡಿಸ್ಕೊಂಡು ಕೊಡಿ. ಮಾಡಿಸ್ತಾನೆ ಹೇಳು. ಅವನು ಕೋಳಿ ಫಾರಮ್ನಾಗೆ ಚೆನ್ನಾಗಿ ಒಳ್ಳೆ ಲಾಭ ಬಂದರೆ ಅವನು ಮಾಡಿಸ್ತಾನೆ. ನಾವು ಇನ್ನೂವರೆಗೂ ಗಳಮ್ಮ ಇಬ್ಬರಿಗೂ ಯಾತು ಮಾಡಿಲ್ಲ. ಏನು ಮಾಡಿಲ್ಲ ಕಣಮ್ಮ, ನಾವಿಬ್ಬರಿಗೂ ಯಾತು ಮಾಡಿಲ್ಲ. ನಾವು ಯಾವತ್ತೇ ಆಗಲಿ ಅಷ್ಟೇ, ನಾವು ಇಬ್ಬರಿಗೂ ಏನೂ ನಾವು ಕೊಟ್ಟಿಲ್ಲ. ಮುಂದೆ ಒಂದಲ್ಲ ಒಂದಿನ ನಿಮಗೆ ಸಿಗುತ್ತೆ, ಇಬ್ಬರಳು ಹಂಚ್ಕೊಂಬಂತೆ. ಅವನಿಗೂ ಕೊಟ್ಟಿಲ್ಲ, ಇವನಿಗೂ ಕೊಟ್ಟಿಲ್ಲ. ಸರಿ ಆಯ್ತು ಹೇಳತ್ತೆ. ನಡಿ ಮನಸ, ಏನು ಬೇಜಾರಾಗಬೇಡ, ಅವನ್ನೆಲ್ಲ ಮಾಡಿಸ್ತಾನೆ. ಸರಿ ಆಯ್ತು ಹೇಳತ್ತೆ. ನಮ್ಮ ಹುಡುಗ ದೊಡ್ಡನ ದುಡ್ದು ಸೆನಕ್ಕೆ ಕೇಳಿದ್ದ, ಮಾಡಿಸ್ಕೊಳವನೆ. ಇವನು ಒಂದಿಟ್ಟು ಖರ್ಚು ಮಾಡ್ದ, ನೀವು ಬೇರೆ ಕೋಳಿ ಫಾರಮ್ ಮಾಡ್ದ. ನಾವು ಅವ್ರಿಗೂ ಮಾಡಿಸಿಲ್ಲ, ಇವ್ರಿಗೂ ಮಾಡಿಸಿಲ್ಲ. ಅವ್ನ ಪಾಡಿಗೆ ಅವ್ನು ಮಾಡ್ಕೊಳವನು, ಇವನ್ ಪಾಡಿಗೆ ಇವನು ಮಾಡ್ಕೊಳವನು ಅಷ್ಟೇ. ಮೆಲ್ಲಕ್ಕಿಂಗೆ ಓಡಾಡತ್ತೆ. ಎಲ್ಲ ಕಸ ಹೊಡೆದಾಕಿ ಹೋಗೋಣ. ಮೆಲ್ಲಕ್ಕೆ ಓಡಾಡು. ಗಾಳಿ ಅಮ್ಮ, ಇಲ್ಲೇ ಒಳಗೆ ಓಡಾಡ್ತೀನಿ ತಗ. ಇಲ್ಲೇನು ಗಾಳಿ ಬೀಸಲ್ಲ, ಎಲ್ಲೇ ಒಳಗೆ ಓಡಾಡ್ತೀನಿ ಇಲ್ಲೇನೆ. ಅಜಾರ್ದಾಗೆ ಹೊರಕ್ಕೆ ಹೋದ್ರೆ ಸಖತ್ತು ಗಾಳಿ ಆಗ್ತಾ ಬಿಡತ್ತೆ. ಇನ್ನೇನು ಆಗ್ತಾವ ಹೆಂಗೋ ಆಗ್ತವೆ ಅಂತ ಟೆನ್ಷನ್ನೇ ಮಾಡ್ಕೊಂಬಕ್ಕೋಗ್ಬೇಡ. ಆದ್ರೆ ಆಗಲಿ ಬಿಟ್ರು ಬಿಡ್ಲಿ ಅನ್ನಂಗಿರೋ. ಖಂಡಿತ ಹಾಗೆ ಆಗುತ್ತೆ. ಸರಿನಾ? ಏನು ಟೆನ್ಷನ್ನೇ ತಗೊಳಕ್ಕೆ ಹೋಗ್ಬೇಡ. ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಕಣಮ್ಮ ನಾನು. ನನಗೊಂದು ನಂಬಿಕೆ ಐತೆ, ದೇವ್ರು ಕೊಟ್ಟೆ ಕೊಡ್ತಾನೆ ಅಂತ. ಹೆಂಗೋ ದೇವ್ರ ದಯದಿಂದ ಆದ್ರೆ ಸಾಕಾಗೈತಿ. ಆಡ್ಕೊಂಬರ್ ಸರಿಯಾರಿಗೆಲ್ಲಾನ. ನಿಮ್ಮ ಅತ್ತೆ ಅಂತೂ ಆಡ್ಕೊಂತಾಳೆ, ನಗ್ತಾಳೆ. ಬೆಳಗ್ಗೆ ಅಲ್ಲಿ ವಾಕ್ ಮಾಡ್ತಿದ್ನ, ನಗ್ತಾಳೆ, ಕುಕ್ಕು 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 ನಗ್ತಾಳೆ ಮತ್ತೆ. ನೋಡಿ ಆಡ್ಕೊಂಡು ನಗ್ತಾಳೆ ಸುಮ್ಮನೆ. ಚೆನ್ನಾಗಿದ್ದೀಯನಜ್ಜಿ? ಚೆನ್ನಾಗಿದ್ದೀನಮ್ಮ. ಬಾರಮ್ಮನು ಬಾ, ಕುತ್ಕೋ ಬಾ. ನಾನು ಅಲ್ಲಿಗೆ ಹೋದೆ, ಆವಾಗ್ಲೇ ಶಿವಾನಿ ಅಕ್ಕ ಪಾಪರ್ನ ಮನಗಿಸ್ತಿತ್ತು.
ಇಲ್ಲಿ ಕಸ ಹೊಡಿಯೋಕ್ಕಂತ ಬಂದರು ಅಂತ ಅದಕ್ಕೆ ಇಲ್ಲಿಗೆ ಬಂದೆ. ಬಂದ್ವಮ್ಮ ಕಸ ಗಿಸ ಹೊಡೆದೋಗೋಣ ಅಂತ ಸ್ವಲ್ಪ ಓಡಾಡಬೇಕು ಅಂತ ಹೇಳವ್ರೆ. ನೋವೆಲ್ಲ ಕಡಿಮೆ ಆಯ್ತು, ಆಪ್ರೇಷನ್ ಮಾಡಿರೋದು ಏನು ನೋವೇನೇ ಏನಿಲ್ಲ. ಅದಕ್ಕೆ ನಡ್ಕೊಂಡು ಬಂತು. ವಾಕ್ ಮಾಡಬೇಕು ಅಂತ ಹೇಳಿದ್ರು, ಬೆಳಗ್ಗೆಯಿಂದ ಮಲ್ಕೊಂಡಿತ್ತ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಎದ್ದು ಹಿಂಗೆ ವಾಕ್ ಮಾಡಕ್ಕಂತೇಳಿ ಬಂತು. ಎಲ್ಲ ನೋವೆಲ್ಲ ಕಡಿಮೆ ಆಗೈತಿ, ಚೆನ್ನಾಗೈತೆ ಹೇಳು. ಇನ್ನು ತೆಳ್ಳಗೈತಲ್ಲ ಅಜ್ಜಿ ಹಾಗೆ ಆಗ್ತವೆ. ನೀವೆಲ್ಲ ಅಜ್ಜಿ ಎಂಬದಕ್ಕೂ ಮೊಮ್ಮಕ್ಳದೇ ಮದುವೆ ಆಗೈತಿ ಅಮ್ಮಂಗೆ ಆಗುತ್ತೆ. ಅವತ್ತಿಗೆ ಆಗ್ತಾ ಬಿಡು, ಆದರೂ ಆಗ್ಲೇಳೇನು. ನಾನೇ ನಿನ್ನವ ಇನ್ನು ಈಗ ಮಕ್ಕಳು ಆಗ್ಯವೋ ಇಲ್ವೋ ಅಮ್ಮಂಗೆ ಇದ್ದೀನಿ. ನನಗೆ ಅಜ್ಜಿ ಆದ್ರೂ ವಯಸ್ಸು ಆಗೈತೆ, ಇನ್ನೇ ಮಾಡೋಕ್ಕಾಗುತ್ತೆ. ನನಗೆ ದೇವ್ರು ಕೊಡ್ತಾನೆ ಎಂಬುದು ನಂಬಿಕೆ ಐತೆ ಬಿಡು ಪುಣ್ಯಮ್ಮ. ನಿಮ್ಮ ಅಜ್ಜಿ ಚೈತ್ರ ಅಜ್ಜಿ ಆಡ್ಕೊಂತಾಳಮ್ಮ. ಇವಾಗ ಇನ್ನೆಲ್ಲಿ ಮಕ್ಕಳು ಅಂತ ಆಡ್ಕೊಂಡ್ರು ಆಡ್ಕೊಂಬ್ಲಿ ಬಿಡು. ಅವ್ರ ಅಜ್ಜಿಗೆ ಇನ್ನೇನು ಮಾಡೋಕೆ ಕೆಲಸ ಇಲ್ಲ, ಮಾತಾಡ್ತೈತಿ. ಅಮ್ಮ ಹೋದ್ರಂತೆ, ನಿಮ್ಮಮ್ಮ ನಿನ್ನೇನು ಕರ್ದಿಲ್ಲ ಏನ್ಕೊನು, ಬಾರಮ್ಮ ಮನೆಗೆ ಹೋಗೋಣ ಏನು ಎತ್ತ ಅಂತ. ಇಲ್ಲ ಅತ್ತೆ ನಾನೇನು ಕರ್ದಿಲ್ಲ, ಫೋನ್ ಮಾಡಿತ್ತು, ನಾನು ಅದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟೆ. ನಾನು ಬರಲ್ಲ ಅಂತ ಹೇಳಿದ್ದೀನಿ. ಬಾರಮ್ಮ ಕರಿಯಕ್ಕೆ ಬರ್ತೀವಿ ಅಂತ ನೀನೇನು ಬರಲು ಬೇಡ, ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಹೋಗಲ್ಲ. ನಮ್ಮ ಅಮ್ಮ ಕರೆದ್ರು ನಾನು ಹೋಗಲ್ಲ. ನನಗೆ ಯಾಕೋ ಹೋಗೋದಕ್ಕೊಂಥರ ಬೇಜಾರು ಅನಿಸ್ಬಿಟ್ಟೈತೆ, ಯಾಕೋ ಒಂಥರ ತುಂಬ ಬೇಜಾರಾಗ್ತೈತೆ. ನಾನು ಹೋಗಲ್ಲ. ನಮ್ಮಮ್ಮ ಇನ್ನೂ ಜಂಬ ಕಡಿಮೆ ಆಗಿಲ್ಲ. ಆ ಅಜ್ಜಿ ನೋಡು, ಆ ಚೈತ್ರ ಅಜ್ಜಿ ಹಿಂಗೆ ಮಾತಾಡುತ್ತೆ. ಆ ಸಂಗೀತ ಅತ್ತೆ ಅಲ್ಲಿರೋದಕ್ಕೇನೆ ಸಂಗೀತ ಅವ್ರ ಮೇಲೆ ಹೆಂಗೆ ಮಾತಾಡ್ತಾರೆ ಪಾಪ. ಸಂಗೀತ ನೋಡಮ್ಮ ಬಂದು ಶಾಂತತೆ ನೋಡ್ಕೊಂಡು ಶಾಂತತೆ ನೋಡ್ಕೊಂಡು ಇದ್ದಾಳೆ. ನಾವೇಗಳಮ್ಮ ನಮ್ಮ ಶಾಂತತೆ ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ನಾವು ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ಅವ್ರು ಮಾತಾಡ್ಸಿದ್ರು ನಾನು ತಪ್ಪು ಕೆಟ್ಟದ್ದು ಬಯಸ್ತಾರೆ. ತಗ ಅಯ್ಯೋ ಮಾತಾಡ್ಸಿಲ್ದಾರೆಲ್ಲ ಒಳ್ಳೆಯವರು, ನಾವು ಮಾತಾಡ್ಸಿದ್ರು ಕೆಟ್ಟವರು. ಒಳ್ಳೆ ಮನಸ್ಸಿಂದ ಮಾತಾಡಿಸ್ಬೇಕು. ತಗ ಹಂಗಾರೆ ಹೋಗಲ್ಲ ನೀನು. ನಿಮ್ಮ ಅಮ್ಮ ಕರೆದ್ರು, ನಮ್ಮ ಅಮ್ಮ ಕರೆದ್ರು ಹೋಗಲ್ಲ ಕಣಜ್ಜಿ. ಯಾಕೆ ಗೊತ್ತಾ, ತುಂಬ ಬೇಜಾರಾಗ್ಬಿಟ್ಟೈತೆ. ಹೋಗಲ್ಲ ಅತ್ತೆ. ಫೋನ್ ಮಾಡಿತ್ತು ಇವಾಗಿನ ನನ್ನ ಜಸ್ಟ್ ನನ್ನ ತವ್ರ ಮನೆಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಹೋಗಲ್ಲ. ಸಾಕು ನನ್ನ ಗಂಡ ನಮ್ಮ ಅತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ, ಇದಕ್ಕಿಂತ ಇನ್ನೇನು ಬೇಕು. ನಾನು ಹೋಗಲ್ಲ. ಯಾಕೋ ಒಂಥರ ಬೇಜಾರು. ನಮ್ಮ ಅಪ್ಪ ಬೇರೆ ಹೆಂಗೆ ಮಾಡಿದ್ಕು, ಇವತ್ತು ಹೆಂಗೆ ಹೋಗೋಣಪ್ಪ ಒಂಥರ ಅನ್ನಿಸ್ಬಿಟ್ಟೈತೆ ನನಗೆ. ಯಾಕೋ ಹೋಗೋಕ್ಕೆ ಇಷ್ಟ ಇಲ್ಲ. ಅಲ್ಗೂ ನಮ್ಮ ಅತ್ತೆ ಹೋಗೋದಾದ್ರೆ ಹೋಗಮ್ಮ ಬಿಡು ಚೆನ್ನಾಗಾಗು ಅಂತಂತ. ಇಲ್ಲ ಕಣತ್ತೆ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮ ಅತ್ತಿಗೆ. ಲಾಸ್ಯನು ಮಾನಸ ಇಬ್ಬರು ಹೇಳಿದ್ರು ಹೋಗು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಇಲ್ಲ ನಾನಂತೂ ಹೋಗಲ್ಲ ಅಂತಲೇ ಹೇಳಿರೋದು. ಈಗ ನಾವೇನ ಹೋದ್ರೆ ಎಷ್ಟಿದನ್ನು ಸದಾ ತಗೊಂತಾರೆ ಗೊತ್ತೇ ನಮ್ಮನ್ನ. ನಾವು ಹೋಗಲ್ಲ. ನಮ್ಮಮ್ಮ ಇನ್ನೂ ಜಂಬ ಕಡಿಮೆ ಆಗಿಲ್ಲ. ಗಗನಕ್ಕರ ಮೇಲೂ ಅದೃಷ್ಟಕ್ಕರ ಮೇಲೂ ಹಿಂಗೆ ಜಗಳಕ್ಕೆ ಹೋಗುತ್ತಂತೆ. ಅವ್ರಿಗಿನ್ನೂ ಬುದ್ಧಿ ಬರಬೇಕು. ನಾನಂತೂ ಹೋಗಲ್ಲ, ಕಾಡಿದ್ರು ಹೋಗಲ್ಲ, ಬರ್ತೀನಿ ಅಂತಂತ. ಇವತ್ತು ಏನಾನ ಬಂದರೂ ಬರ್ಬೋದೇನೋ, ಯಾಕಂದರೆ ಇವತ್ತು ಭಾನುವಾರ ಅಲ್ಲ. ಏನಾನ ಬಂದರೂ ಬರ್ಬೋದೇನೋ ಸಾಯಂಕಾಲಕ್ಕೆ ಏನಾದ್ರೂ ಕರೆಯೋಕ್ಕಂತ ಏನಾದರೂ ಬರ್ಬೋದು. ನಂಗೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ಯಾ? ಇಲ್ಲ ಅಜ್ಜಿ ಹೋಗಲ್ಲ. ಯಾರು ಏನೇ ಹೇಳಿದ್ರು ನಾನು ಹೋಗೋದು ಇಲ್ಲ. ನಮ್ಮ ಅಮ್ಮ ಹತ್ರ ನಾನು ಮಾತಾಡಿದ್ದಿಷ್ಟೇ, ನಾನು ಬರಲ್ಲ ಕಣಮ್ಮ, ನಾನು ಕರಿಬೇಡ ಅಂತ ಹೇಳಿ ನಾನು ಹೇಳ್ಬಿಟ್ಟೆ. ಮೇಡಮ್ಮ ತನ್ವಿ ಎದ್ರಿ ಚೆನ್ನಾಗಿರು ನೋಡೋಳ ಹೋಗಿ ಅವಳ ಅಂತಾಳು. ಬಿಡು ನಿನ್ನ ಮಗಳನ್ನ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಕೊಟ್ಟು ಮಾಡಿದ್ಯಾ ಬಿಡಮ್ಮ, ಒಳ್ಳೆಯವನಿಗೆ ಒಳ್ಳೆ ಗನಂದರಿಗೆ ಕೊಟ್ಟು ಮದುವೆ ಮಾಡಿದ್ಯಾ ಅಂತೇಳಿ ಹಿಂಗೆ ಹೇಳ್ಬಿಟ್ಟೆ. ಹಂಗೆ ಬೈದ್ಬಿಟ್ಟೆ, ಸರಿಯಾಗಿ ಬೈದ್ಬಿಟ್ಟೆ. ನನಗಂತೂ ತುಂಬಾ ಸಿಟ್ಟು ಬಂದಿತ್ತು. ಅಮ್ಮ ಫೋನ್ ಮಾಡಿದಕ್ಕೂ ಅದಕ್ಕೂ ತುಂಬಾ ಸಿಟ್ಟು ಬಂದಿತ್ತು ಕಣತೆ. ಚೆನ್ನಾಗಿ ಬೈದಾಕ್ಬಿಟ್ಟೆ. ನಮ್ಮ ಮೀನತೆಗೆ ಆಪ್ರೇಷನ್ ಮಾಡಿಸಿ ಮನೆಗೆ ಕರ್ಕೊಂಬಂದಿದ್ವಿ. ನಾವೇ ನೋಡ್ಕೊತಾ ಇದ್ದೀವಿ. ಇಲ್ಲಿ ಕಸ ಹೊಡೆದೋಗೋಣ ಅಂತ ಬಂದ್ವಿ. ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗೈತೆ. ಆಪ್ರೇಷನ್ ಎಲ್ಲ ಸಕ್ಸಸ್ ಆಗೈತೆ, ಆಗ್ತವೆ ಅಂತ ಹೇಳಿ ಡಾಕ್ಟ್ರು ಹೇಳೋರೆ. ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ಏನೋ ಆದರೂ ಆಗ್ಬೋದು, 190% ಅಂತ ಹೇಳೋರೆ. ಆಗ ಚಾನ್ಸಸ್ ಐತೆ ಅಂತ. ಆದರೆ ಸಾಕಾಗೈತೆ ಪಾಪ. ಎಷ್ಟೋ ಜನ ಇವಾಗ ಆಡ್ಕೊಂಡು ನಗ್ತಾರೆ, ಅಯ್ಯೋ ಈ ವಯಸ್ಸಿನಾಗ ಇಂಥವು ಮಕ್ಕಳು ಅಂತ. ನಮ್ಮ ಅತ್ತೆ ಚೈತ್ರ ಅತ್ತೆನೇ ನಗ್ತಾ ಐತೆ. ಅದಕ್ಕೆ ಮಾನು ನೋಡ್ರಿ ತವ್ರ ಮನೆಗೆ ನಾನಂತೂ ಹೋಗಲ್ಲ ಕಣತ್ತೆ ಅಂತೇಳಿ ಡಿಸೈಡ್ ಮಾಡೋಳೆ. ಮಾನು ನಿರ್ಧಾರನೇ ಸರಿಯಾಗೈತೆ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ. ನಿಮಗೆ ಲೈಕ್ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ, ಏನೂ ಜಾಸ್ತಿ ಟೈಮ್ ತಗೊಳ್ಳಲ್ಲ ಲೈಕ್ ಮಾಡೋದಕ್ಕೆ. ಒಂದು ಲೈಕ್ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿಬಿಟ್ರೆ ಸಾಕು. ನಮಗೆ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.